ಏನಪ್ಪ ಅಂತಂದ್ರೆ ತಮ್ಮನ್ನು ತಮ್ಮ ವ್ಯಕ್ತಿತ್ವವನ್ನು ಪ್ರತಿಪಾದಿಸೋದಕ್ಕಾಗಿ ಆವತ್ತು ಹಿಂದಿ ಚಿತ್ರರಂಗ ನಿಜವಾಗಿಯೂ ಭಾರತದ ಚಿತ್ರರಂಗದಲ್ಲಿ ಭಾಳಷ್ಟು ರಿಚ್ ಆಗೋದಕ್ಕೆ ಕಾರಣೀಭೂತ ಆಗಿದ್ದನ್ನು ನಾವು ಇಂದಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಮಧ್ಯದಿಂದ ಎದ್ದು ಹೋದಂತಹ ಧರ್ಮೇಂದ್ರ ಕೊನೆಯವರೆಗೂ ಅವ್ರ ಬಗ್ಗೆ ಸಸ್ಪೆನ್ಸೇ ಇಟ್ಟರು ಮನೆಯವರು. ನಮಗೆ ಇಡೀ ಹೊರಗೆ ಮೀಡಿಯಾಕ್ಕೆ ಸರಿಯಾದ ನ್ಯೂಸ್ ಕೊಡಲೇ ಇಲ್ಲ. ಒಮ್ಮೆಲೆ ಅವರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನ ಆಯಿತು. ಅವರ ಹಿರಿಯ ಮಗ ಸನ್ನಿ ದೇವಲ್ನ ಅಗ್ನಿಸ್ಪರ್ಶದಿಂದ ಅನ್ನೋದು ಕೇಳಿದಾಗ ಇವು ಯಾಕಪ್ಪ ಎಷ್ಟು ಮುಚ್ಚಿಡ್ತಾರೆ ಇವರು ಅನ್ನುವಂಥ ನೋವು ಆಯಿತು. ಯಾಕಂದ್ರೆ ಸಾವು ಯಾರನ್ನೂ ಬಿಟ್ಟಿಲ್ಲ, ಯಾರೂ ಇಲ್ಲಿ ಚಿರಸ್ಥಾಯಿ ಅಲ್ಲ, ಚಿರ ಯುವನಿಗರಲ್ಲ, ಎಲ್ಲರಿಗೂ ಒಂದು ಅಂತ್ಯ ಇರ್ತದೆ. ಆದರೆ ಈ ಸಂದರ್ಭದಲ್ಲೇ ಈ ರೀತಿ ಆಯಿತು. ಸ್ವಲ್ಪ ಭಾಳಷ್ಟು ಜನರಿಗೆ ಬೇಜಾರಾದರು. ಅದು ಅವ್ರ ವೈಯಕ್ತಿಕ ವಿಷಯ ಆದರೂ ಸಹಿತ ಧರ್ಮೇಂದ್ರ ಮಾತ್ರ ವೈಯಕ್ತಿಕ ಕುಟುಂಬದ ವ್ಯಕ್ತಿಯಾಗಿರಲಿಲ್ಲ, ಅವರು ಸಾರ್ವಜನಿಕ ವ್ಯಕ್ತಿಯಾಗಿದ್ದರು. ಅನೇಕ ಒಳ್ಳೆಯ ಮೆಸೇಜ್ಗಳನ್ನು ಕೊಟ್ಟು ಅನೇಕ ಯುವಕರಿಗೆ, ಅಂದಿನ ಯುವಕರಿಗೆ, ಇವತ್ತಿನ ಯುವಕರಿಗೂ ಸಹಿತ ಒಬ್ಬ ಮಾರ್ಗದರ್ಶಿ ಆಗಿದ್ದರು ಅನ್ನೋದು ಎರಡು ಮಾತಿಲ್ಲ. ಇಲ್ಲಿ ತಪ್ಪು ಒಪ್ಪು ಇರುವಂಥದ್ದು ಆ ಮಾತು ಬೇರೆ. ಯಾರ ಜೀವನದಲ್ಲಿ ತಪ್ಪಿಲ್ಲ, ಎಲ್ಲರೂ ಒಂದಿಲ್ಲ ಒಂದಿನ ತಪ್ಪು ಮಾಡೋರಲ್ಲ. ಹಾಗೇನು ಮಾಡಿರ್ಬೋದು, ಅದು ಒಂದು ಸ್ವಲ್ಪ ಅವ್ರ ಮಕ್ಕಳಿಗೂ ನೋವಾಗಿರ್ಬೋದು. ನೋವಾದರೂ ತಂದೆ ಮಾಡಿದ ತಪ್ಪನ್ನು ಮಕ್ಕಳು ಕ್ಷಮಿಸಿ ಅವ್ರ ಜೊತೆಯಾಗಿ ಬದುಕಿದ್ದು, ಜೊತೆಗೆ ಹೇಮಮಾಲಿನಿಯವರು ಸಹಿತ ಆ ಧರ್ಮೇಂದ್ರ ಜೊತೆ ತಮ್ಮ ಬದುಕನ್ನು ಸವೆಸಿದ್ದು ಇವತ್ತೆಲ್ಲ ಇತಿಹಾಸ. ಆ ಇತಿಹಾಸದ ಒಂದು ಏನಪ್ಪ ಅಂತಂದರೆ ಪರಿಧಿಯಲ್ಲಿ ಇವತ್ತು ಲೀನಾದಂಥ ಧರ್ಮೇಂದ್ರರಿಗೆ ನಮ್ಮ ಸಂಸ್ಥೆ ಮೂಲಕ, ಅದೇ ಕಾಲಕ್ಕೆ H16 ಮೂಲಕ, ಏಜಿದರ ಮೂಲಕ ಒಂದನ್ನು ಹೇಳ್ತಾ ಅವರ ಬದುಕು ಅತ್ಯಂತ ಆದರ್ಶನೀಯ, ಜೊತೆಗೆ ಸ್ಮರಣೀಯ ಮತ್ತು ಹೇಳ್ತಾ ನನ್ನ ಎರಡು ಮಾತು ದುಃಖದ ಮಾತಂದ್ರೆ ಔಪಚಾರಿಕ ಅನ್ನಿಸ್ತದೆ. ನೋವಿನ ಮಾತನ್ನು ವ್ಯಕ್ತಪಡಿಸಿದ್ದೀನಿ. ವಂದನೆಗಳು.